ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಕಾಫಿ ಮಾಡ್ತಾಯಿದ್ದೀನಿ. ಎಲ್ಲರೂ ಕಾಫಿ ಕೊಟ್ಟೆ, ಎಲ್ಲರೂ ಕುಡಿದ್ರು ಕಾಫಿ. ಅಷ್ಟೆಲ್ಲ ಮತ್ತೆ ಚಟ್ನಿ ರೊಟ್ಟಿ ಮಾಡೋಣ ಅಂತ ಹೇಳಿದ್ರು. ಅಷ್ಟು ರೆಡಿ ಮಾಡ್ಕೊಂಡೆ. ನಮ್ಮ ತನಿ ರೊಟ್ಟಿ ತಿನ್ನಲ್ಲ. ಖಾರ ಪೊಂಗಲ್ ಮಾಡೋಣ ಅಂತ ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಒಗ್ಗರಣೆ ಮಾಡಿ ಅನ್ನಕ್ಕೆ ಮಿಕ್ಸ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ರೊಟ್ಟಿ ತಿನ್ನಲ್ಲ, ಅದಕ್ಕೆ ಪೊಂಗಲ್ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿದ್ದ ಅವನಿಗೆ ಸ್ವಲ್ಪ ಬಿಸಿನೀರು ಕೊಟ್ಟೆ. ಮಕ್ಳಿಗೆ ಬೆಳಗ್ಗೆ ಇದ್ದಿದ್ದ ತಕ್ಷಣ ಬಿಸಿನೀರು ಕೊಟ್ಟರೆ ತುಂಬ ಒಳ್ಳೆಯದು. ಆಮೇಲೆ ಬಿಸಿನೀರೆಲ್ಲ ಕುಡಿದು 2 ಬಿಸ್ಕೆಟ್ ಕೊಟ್ಟೆ. ತಿಂದ ಆಟ ಆಡ್ಬೇಕಾದ್ರೆ ಎದ್ದಿದ್ದೇನಲ್ಲ ಅಂದ್ಬಿಟ್ಟು ಒಗ್ಗರಣೆ ಮಾಡಿಬಿಡೋಣ ಪೊಂಗಲ್ಗೆ ಅಂದ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಪೊಂಗಲ್ ಬಿಸಿಲು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಯಾರು ಹೋದರೆ ಚೆನ್ನಾಗಿರಲ್ಲ. ಅದಕ್ಕೆ ಅವ್ನಿಗೆ ಬಿಸಿಲೇ ತಿನ್ನಿಸ್ಬಿಡ್ತೀನಿ ನಾನು ಯಾವಾಗಲೂ. ಡೈಲಿ ಪೊಂಗಲ್ ರೆಡಿ ಆಯಿತು. ತಿಂಡಿ ತಿನ್ನಿಸ್ದೆ ಅವನಿಗೆ. ತಿಂಡಿಯಲ್ಲಿ ತಿನ್ನಿಸೋ ಮಕ್ಳಿಗೆ ತುಂಬ ಕಷ್ಟ ತಿಂಡಿ ತಿನ್ನಿಸೋದು, ಅಯ್ಯೋ ಅನ್ನಿಸ್ತಾರೆ. ತಿಂಡಿ ತಿನ್ನಿಸಾದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಅವನು. ಅಷ್ಟೆಲ್ಲ ಮತ್ತೆ ಬಂದರು ರೊಟ್ಟಿ ಮಾಡ್ತೀನಿ ಅಂತ. ರೊಟ್ಟಿ ಮಾಡ್ತಾಯಿದ್ರು. ನಾನು ಅಷ್ಟೊಂದು ಚಟ್ನಿ ರೆಡಿ ಮಾಡಿದ್ದೆ ಮುಂಚೆನೇ. ರೊಟ್ಟಿ ನಾನು ಯಾವತ್ತೂ ಮಾಡಿಲ್ಲ, ನಮ್ಮ ಅತ್ತೆನೇ ಮಾಡೋದು ರೊಟ್ಟಿನ. ಅವ್ರು ಮಾಡ್ತಿದ್ದಾರೆ, ನೋಡ್ಕೊ ಹೆಂಗೆ ಮಾಡೋದು ಅಂತ ಹೇಳ್ತಾಯಿದ್ರು. ಅವರೇ ಜಾಸ್ತಿ ಮಾಡಿರೋದು, ನಾನು ಯಾವತ್ತೂ ರೊಟ್ಟಿ ಮಾಡಿಲ್ಲ. ನೋಡ್ಕೊತಿದ್ದೆ ಸುಮ್ಮನೆ. ಹಾಗೆ ಅಷ್ಟರಲ್ಲಿ ಪಕ್ಕದ ಮನೆ ಹುಡುಗರು ಬಂದಿದ್ದರು. ಅವ್ರ ಜೊತೆ ಆಟ ಆಡ್ತಿದ್ದ ತನಿಷು. ಹಂಗೆ ಅವ್ರ ಅಕ್ಕನೂ ಬಂದಿದ್ದರು, ಪಕ್ಕದ ಮನೆಯವರು. ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ರೊಟ್ಟಿ ಮಾಡ್ತಾಯಿದ್ವಿ. ರೊಟ್ಟಿ ಮಕ್ಕಳ ಜೊತೆ ಆಟ ಆಡುವಾಗ ಹುಷಾರಾಗಿ ನೋಡ್ಕೊಬೇಕು. ಏನೇನೋ ತರಲೆ ಕೆಲಸ ಮಾಡ್ತಾರೆ. ಅಷ್ಟರಲ್ಲಿ ರೊಟ್ಟಿ ರೆಡಿ ಆಯಿತು. ತಿಂದ್ವಿ ನಾನು ನಮ್ಮ ಅತ್ತೆ. ತಿಂದಾದ್ಮೇಲೆ ನಮ್ಮ ಅತ್ತೆ ಸ್ಕೂಲಿಗೆ ಹೋಗ್ತಾರೆ ಅಡುಗೆ ಮಾಡೋಕ್ಕೆ. ಇವತ್ತು ಭಾನುವಾರ ಆಗಿದ್ದರಿಂದ ಅವ್ರಿಗೆ ರಜೆ ಇತ್ತು, ಮನೇಲೇ ಇದ್ದರು. ಎಣ್ಣೆ ಹಚ್ತೀನಿ ಬಾ ಅಂತ ಹಚ್ತಾಯಿದ್ರು. ನಾನು ಜಾಸ್ತಿ ಎಣ್ಣೆ ಹಚ್ಕೊಳ್ಳೋದಿಲ್ಲ, ನಮ್ಮ ಅತ್ತೆ ಹಚ್ತಾರೆ. ನಾನೇ ಹಚ್ಕೊಳ್ಳೋಕೆ ತುಂಬ ಬೇಜಾರಾಗುತ್ತೆ, ಅದಕ್ಕೆ ಜಾಸ್ತಿ ಅವರೇ ಹಚ್ಚೋದು. ಎಣ್ಣೆ ಹಚ್ಚಿದಲ್ಲೇ ಕೂದಲೆಲ್ಲ ಹಾಳು ಮಾಡ್ಕೊಂಡಿದ್ದೆ ಅಂತ ಬೈತಿರ್ತಾರೆ ಯಾವಾಗಲೂ. ಜಾಸ್ತಿ ಅವರೇ ಹಚ್ಚಿ ಎಣ್ಣೆ ಎಲ್ಲ ಹಚ್ಚಿ ತಲೆ ಬಾಚಿದ್ರು ಅವರೇ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ತಲೆಯೆಲ್ಲ ಬಾಚಿ ಸ್ವಲ್ಪ ಹೊತ್ತು ಮಲ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಹುಳ್ಳಿಕಾಳು ತೂರೋದಿತ್ತು ಅಂತ ಹುಳ್ಳಿಕಾಳು ತೂರಕ್ಕೆ ಹೋದರು ನಮ್ಮ ಅತ್ತೆ. ಅಷ್ಟರಲ್ಲೂ ಸ್ವಲ್ಪ ಬಟ್ಟೆ ಇತ್ತು ಅಂತ ನಾನು ಬಟ್ಟೆ ತೊಳೆಯೋಣ ಅಂತ ಬಟ್ಟೆ ಎಲ್ಲ ತೊಳೆದು ಹಾರಾಕ್ತಿದ್ದೆ. ಮಕ್ಕಳು ಇದ್ದಿದ್ದ ಮನೇಲಿ ತುಂಬ ಕೆಲಸ ಇರುತ್ತೆ. ಒಬ್ರು ಹಿಡ್ಕೊಂಡ್ರೆ ಒಬ್ರು ಕೆಲಸ ಮಾಡಬೇಕು. ಒಬ್ಬರೇ ಈ ಮಕ್ಳನ್ನ ಹಿಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಜಾಸ್ತಿ ಒಬ್ರು ಗರಿಷ್ಠ ಹಿಡ್ಕೊಂಡಿದ್ರು. ಹಂಗಾಗಿ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ತಿದ್ದೆ. ಸಾಯಂಕಾಲ ಆಗಿತ್ತು. ಹಂಗೆ ಆಟ ಆಡ್ತಿದ್ದ ಹುಡುಗರ ಜೊತೆ ಆಟ ಆಡ್ತಾಯಿದ್ದೆ. ನಮ್ಮ ಅತ್ತೆ ಬಂದರು. ಅವರು ಟೀ ಮಾಡಿಕೊಟ್ಟೆ, ಕುಡಿದ್ರು. ತನಿಷ್ಗೆ ಪಪ್ಪಾಯ ಹಣ್ಣು ಕೊಟ್ಟರು, ತಿಂತಿದ್ರು. ಸಾಯಂಕಾಲ ಅಡುಗೆ ಮಾಡಿಬಿಡೋಣ ಅಂತ ಅವರೆಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿಲ್ಲ, ಇನ್ನು ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆ ಮಾಡಬೇಕು. ಸಾಂಬಾರೆಲ್ಲ ರೆಡಿ ಆಯಿತು. ನಮ್ಮ ಅತ್ತೆ ಸಾಕಾಗಿದ್ರಲ್ವ, ಆಚೆ ಪಾಪನ ಆಟ ಆಡಿಸ್ಕೊಂಡು ಟಿ ವಿ ನೋಡಿಕೊಂಡು ಹಾಲಲ್ಲಿ ಆಟ ಆಡಿಸ್ಕೊಂಡು ಕೂತಿದ್ರು. ನಾನೇ ಅಡುಗೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ. ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡಿದ್ವಿ. ಹರೀಶ್ವರ ದೇವಸ್ಥಾನಕ್ಕೆ ಹೋಗಿದ್ರು, ಬರೋದು ಲೇಟ್ ಆಯಿತು. ಅಷ್ಟರಲ್ಲಿ ನಾವೆಲ್ಲ ಊಟ ಮಾಡಿದ್ವಿ. ಎಲ್ಲರದ್ದು ಊಟ ಆಗಿತ್ತು. ಊಟ ಎಲ್ಲ ಆದಮೇಲೆ ನಾವು ಅವ್ರು ಇನ್ನೂ ಲೇಟ್, ಇವತ್ತು ಯಾಕೋ ಬರಲೇ ಇಲ್ಲ, ಲೇಟ್ ಆಯಿತು ತುಂಬ. 10:30 ಬಂದರು ಮನೆಗೆ. ಬಂದಮೇಲೆ ಊಟ ಇಟ್ಕೊಟ್ಟೆ, ತಿಂದರು. ವೀಡಿಯೋ ಇಷ್ಟ ಆಗಿದೆ.